ಜಸ್ಟ್ ಒಂದು ವಾರದ ಹಿಂದೆ ಮಳೆ ಕಾಣಿಸ್ತಾ ಇಲ್ಲ ಅಂಥೇಳಿ ಜನ ಆತಂಕಕ್ಕೊಳಗಾಗಿದ್ರು. ಹುಯ್ಯೋ ಹುಯ್ಯೋ ಮಳೆರಾಯ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು. ಕಳೆದ 3 ದಿನಗಳಿಂದ ಮಲೆನಾಡು ಭಾಗದಲ್ಲಿ ಸುರಿತಾ ಇರುವಂತಹ ಮಳೆ ಈಗ ಜನರನ್ನ ಅಕ್ಷರಶಃ ಕಂಗಾಲಾಗುವಂತೆ ಮಾಡಿದೆ. ತುಂಗಾ ಮತ್ತು ಭದ್ರಾ ನೀರಿನ ಪ್ರಮಾಣ ಕ್ಷಣದಿಂದ ಕ್ಷಣಕ್ಕೆ ಏರಿಕೆ ಆಗ್ತಾ ಇದ್ದು ಪ್ರವಾಹದ ಆತಂಕ ಮನೆ ಮಾಡಿದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಮಳೆ. ತುಂಗಾ ಭದ್ರಾ ನದಿಗಳಿಗೆ ಅಪಾರ ನೀರು. ಹೊಲ ಗದ್ದೆ ತೋಟಗಳು ಜಲಾವೃತ. ನೆಲಕಚ್ಚಿದ ಫಸಲಿಗೆ ಬಂದಿದ್ದ ಕಾಫಿ ಗಿಡ, ಬುಡ ಸಮೇತ ಕಿತ್ತು ಬಂದಿರೋ ಅಡಿಕೆ ಗಿಡಗಳು. ಏಲಕ್ಕಿ ಸ್ಥಿತಿ ಕಂಡು ಕಂಗಾಲಾಗಿರುವ ಬೆಳೆಗಾರರು. ಫಸಲಿಗೆ ಬಂದಿದ್ದ ಕಾಫಿ ಗಿಡಗಳು ಭದ್ರೆಯ ಅಬ್ಬರಕ್ಕೆ ಸಂಪೂರ್ಣ ಮಲಗಿವೆ. ಹೌದು, ಕಾಫಿ ನಾಡು ಮಲೆನಾಡು ಭಾಗದ ಮಳೆಯಬ್ಬರಕ್ಕೆ ತುಂಗಾ ಭದ್ರಾ ನದಿಗಳ ಜಲಾನಯನ ಪ್ರದೇಶದ ಹೊಲ ಗದ್ದೆ ತೋಟಗಳ ಮಾಲೀಕರು ಕಂಗಾಲಾಗಿದ್ದಾರೆ. 3 ದಿನದ ಹಿಂದೆ ಮಳೆಗಾಗಿ ಮುಗಿಲು ನೋಡ್ತಾ ಇದ್ದ ಮಲೆನಾಡಿನವರು ಇಂದು ಭವಿಷ್ಯದ ಬದುಕಿನ ಬಗ್ಗೆ ಯೋಚಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಕಳಸಾ ತಾಲೂಕಿನ ಸಂಸೆ ಸಮೀಪದ ಹೊಸಮಠ ಗ್ರಾಮದ ಅಶೋಕ್ ಧರ್ಮಸ್ಥಳ ಸಂಘದಿಂದ ಸಾಲ ಮಾಡಿ ಬೆಳೆದಿದ್ದ ತೋಟದ ಸ್ಥಿತಿ ಕಂಡು ಕಂಗಾಲಾಗಿದ್ದಾರೆ. ಭದ್ರೆಯ ಅಬ್ಬರಕ್ಕೆ ತೋಟ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ತೋಟದಲ್ಲಿದ್ದ ಮಿಶ್ರ ಬೆಳೆ ಕಾಫಿ, ಅಡಿಕೆ, ಮೆಣಸು, ಬಾಳೆ ಬಹುತೇಕ ನೆಲಕಚ್ಚಿದೆ. ಭದ್ರಾ ನದಿಯ ಅಬ್ಬರಕ್ಕೆ ಮಳೆ ನೀರು ಅಶೋಕ್ ಎಂಬುವರ ಮನೆಗೂ ನುಗ್ಗಿ ಗೃಹ ಉಪಯೋಗಿ ವಸ್ತುಗಳು ನಾಶವಾಗಿದೆ. ಸ್ಥಳೀಯರು ಸೂಕ್ತ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. 10ರಿಂದ 12 ತನಕ ಇಳಿತಾರೆ. ನಾವು ನೋಡಿ ಹೆದರಿ ಎಲ್ಲ ಮನೆ ಹತ್ತಿರ ಸಿಟೋಟವರೆಗೂ ಬಂದಿದೆ ನೀರು. ನನ್ನ ಮನೆಗೂ ಒಂದು ಅಡಿಕೆ ಗಿಡ ತೋಟ ನಾವೆಲ್ಲ ಸಾಲ ಮಾಡಿ ಧರ್ಮಸ್ಥಳ ಸಂಘದಲ್ಲಿ 3 ಲಕ್ಷ ತೆಗೆದು ಗಿಡ ನೆಟ್ಟು ಇಷ್ಟು ಕಷ್ಟಪಟ್ಟು ಇವತ್ತು ನಾನೀಗ 4:15ಕ್ಕೆ ಪಂಚಾಯತಿಗೆ ಹೋಗಿ ಹೇಳಿದಾಗ ಅಲ್ಲಿ ಒಬ್ಬರು ಸಿಕ್ಕಿದ್ರು. ಅವ್ರಿಗೆ ಹೇಳಿದೆ, ಅವ್ರು ಹೇಳಿದ್ರೆ ಸೋಮವಾರದವರೆಗೂ PDF ಸೋಮವಾರ GPS ಫೋಟೋ ಮಾಡಬೇಕು. ನಾವು ಸೋಮವಾರ ಬಂದು PDF ಕರ್ಕೊಂಡ್ಬಂದು GPS ಮಾಡಿದ್ಮೇಲೆ ಮತ್ತೆ ನಿಮಗೆ ಅದೇನಂತ ಮತ್ತೆ ಕೃಷಿ ಇಲಾಖೆಗೆ ತೋಟಗಾರಿಕೆ ಇಲಾಖೆಗೆ ಕೊಡ್ತೀವಿ, ನಾವೆಲ್ಲ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನಮಗೆ ಇವತ್ತು ರಾತ್ರಿ ನಾವು ಮಲಗೋದು ಹೆಂಗೆ ಕಷ್ಟ, ಈ ನೋಡ್ಕೊಂಡು ನಾವು ಹೆಂಗೆ ಬರ್ಬೇಕಾಗುತ್ತೆ. ನಮ್ಮ ಪರಿಸ್ಥಿತಿ ಈ ಥರ ಹೆಚ್ಚಿಟ್ಟು ದೊಡ್ಡ ಅಡಿಕೆ ಮರ ಬೆಳೆಸ್ಬೇಕಾದ್ರೆ ನಾನು ಹೇಳ್ತೀನಿ, ನಾನು ನನ್ನ ಹೆಂಡತಿ ಮಕ್ಕಳು ಸಾಕೊಂಡು ಸಾಕಿದ್ದು ಕೂಡ ಈ ಪರಿಸ್ಥಿತಿ ಬಂದಿದೆ. ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ತುಂಗಾ. ಶೃಂಗೇರಿ ತಾಲೂಕಿನಲ್ಲಿ ಪ್ರವಾಹದ ಆತಂಕ. ದೇಗುಲದ ನೆಲಮಾಳಿಗೆ, ಊಟದ ಹಾಲ್ಗೂ ನೀರು. ಇನ್ನು ತುಂಗಾ ನದಿಯ ಅಬ್ಬರಕ್ಕೆ ಶೃಂಗೇರಿ ಮಠದ ಭಕ್ತರು ಕೂಡ ಕಂಗಾಲಾಗಿದ್ದಾರೆ. 3 ದಿನದ ಮಳೆಗೆ ಶೃಂಗೇರಿ ತಾಲೂಕಿನಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ತುಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಶೃಂಗೇರಿ ದೇಗುಲದ ಪಾರ್ಕಿಂಗ್ ಮಾರ್ಗದ ಪ್ಯಾರಲಲ್ ರಸ್ತೆ ಮುಳುಗಡೆಯಾಗಿ ವಾಹನ ಸವಾರರು ಪರದಾಡುವಂತಾಗಿದೆ. ಶಾರದಾಂಬೆ ದೇಗುಲದ ನೆಲಮಾಳಿಗೆ, ಊಟದ ಹಾಲ್ಗೂ ಮಳೆ ನೀರು ನುಗ್ಗಿದ್ದು ಭಕ್ತರು ಕೂಡ ಸಂಕಷ್ಟಕ್ಕೀಡಾಗಿದ್ದಾರೆ. ಶೃಂಗೇರಿ ಪಟ್ಟಣದ ಕುರುಬಕೇರಿಯ ಮುಖ್ಯ ರಸ್ತೆಯು ಜಲಾವೃತವಾಗಿದೆ. ಸ್ಥಳೀಯರು ನದಿ ತೀರಕ್ಕೆ ಹೋಗದಂತೆ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಸಿರಿಮನೆ ಜಲಪಾತದ ಬಳಿ ರಸ್ತೆಗೆ ಬೃಹತ್ ಮರ ಉರುಳಿ ಬಿದ್ದ ಪರಿಣಾಮ ಸಿರಿಮನೆ ಜಲಪಾತದ ವೀಕ್ಷಣೆಗೆ ಬಂದ ಪ್ರವಾಸಿಗರು ಪರದಾಡಿದ್ದಾರೆ. ಮಳೆ ಮಧ್ಯೆಯೂ ಸ್ಥಳೀಯರು ಮರ ತೆರವು ಮಾಡಿ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕೊಪ್ಪ ತಾಲೂಕಿನ ಮೆಣಸಿನಹಾಡ್ಯ ಹಾಗೂ ಕೊಗ್ರೆ ಭಾಗದಲ್ಲಿ ಸೇತುವೆಗಳು ಜಲಾವೃತಗೊಂಡು ಹಳ್ಳಿಗರು ಪರದಾಡುವಂತಾಗಿದೆ. ಒಟ್ಟಾರೆ ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಪ್ರವಾಹದ ಭೀತಿ ತಂದೊಡ್ಡಿದ್ರೂ ಕೂಡ ಕಾಫಿ ನಾಡಲ್ಲಿ ಈ ವೇಳೆಗೆ ಪ್ರತಿ ವರ್ಷ ಸುರಿಯುವ ವಾಡಿಕೆ ಮಳೆ ಸುರಿದಿಲ್ಲ. ಇದು ಭವಿಷ್ಯದ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಗಳಾದ ಕಾಫಿ, ಅಡಿಕೆ ಹಾಗೂ ಮೆಣಸಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಆತಂಕ ಬೆಳೆಗಾರರದ್ದು. ಆದರೆ ಮುಂದಿನ ದಿನಗಳಲ್ಲಿ ಮಳೆ ಹೀಗೆ ಇರುತ್ತೋ ಅಥವಾ ಕಡಿಮೆಯಾಗಿ ಮತ್ತೆ ಬೆಳೆಗಾರರ ಭವಿಷ್ಯದ ಮೇಲೆ ಬರೆ ಎಳೆಯುತ್ತೋ ಕಾದು ನೋಡಬೇಕು. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.